ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ. ಖೈಬರ್ ಕ್ಷಿಪಣಿಯಿಂದ ನೆತಾನ್ಯಾಹು ಕಚೇರಿ ಗುರಿಯಾಗಿಸಿ ದಾಳಿ, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಹೇಳಿಕೆ, ಇಸ್ರೇಲ್ ಪ್ರಧಾನಮಂತ್ರಿಯ ಕಚೇರಿ ಹಾಗೂ ಆಡಳಿತದ ವಾಯುಪಡೆಯ ಕಮಾಂಡರ್ ಅವರ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡಿದ್ದೇವೆ ಎಂದ ಐಆರ್ಜಿಸಿ. ದೆಹಲಿಯಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಾಗೂ ಸಭೆ, ಹಲವು ಮಹತ್ವದ ಒಪ್ಪಂದಗಳ ಮೂಲಕ ಕೆನಡಾ ಭಾರತ ದ್ವಿಪಕ್ಷೀಯ ಸಂಬಂಧವನ್ನು ಪುನಶ್ಚೇತನಗೊಳಿಸುವ ಪ್ರಯತ್ನ. 2030 ವೇಳೆಗೆ $50 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರದ ಗುರಿಯೊಂದಿಗೆ ಸಿಇಪಿಎಗೆ ಸಿದ್ಧತೆ. ನಟಾನ್ಸ್ ಪರಮಾಣು ನೆಲೆಗೆ ದಾಳಿ, ಪುನರ್ ನಿರ್ಮಾಣಕ್ಕೆ ಇರಾನ್ ಪ್ರತಿಜ್ಞೆ, ವಿಕಿರಣ ಸೋರಿಕೆಯ ಅಪಾಯದ ಗಂಭೀರ ಎಚ್ಚರಿಕೆ ನೀಡಿದ ಐಎಇಎ. ಲಿಂಗಾಯತ ಸಮುದಾಯದ ಸಹಕಾರ ಕೋರಿದ ಬಿವೈ ವಿಜಯೇಂದ್ರ. ಚಿಕ್ಕಮಗಳೂರಿನಲ್ಲಿ ನಡೆದ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತು ಹೇಳಿಕೊಂಡ ವಿಜಯೇಂದ್ರ. ಯುದ್ಧ ಸಂಕಷ್ಟದಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ರಾಯಭಾರಿಗಳ ಜೊತೆ ಮಾತುಕತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಕನ್ನಡಿಗರು ಸೇರಿದಂತೆ ಸರ್ವ ಭಾರತೀಯರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಎಂದ ಜೋಶಿ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ನೀಡಿದ ರಾಜ್ಯ ಸರ್ಕಾರ. 56,000 ಹುದ್ದೆಗಳ ಭರ್ತಿಗೆ ಸರ್ಕಾರದ ಕ್ರಮ. ಮಾರ್ಚ್ ತಿಂಗಳಿಂದ ಶುರುವಾಗಲಿದೆ ನೇಮಕಾತಿ ಪ್ರಕ್ರಿಯೆ. ರಾಯಚೂರಿನ ಮಲಿಯಾಬಾದ್ ಸುತ್ತ ಹೆಲಿಬೋರ್ನ್ ಸಮೀಕ್ಷೆ, ಹೆಲಿಕಾಪ್ಟರ್ ಮೂಲಕ ಭೂಗರ್ಭ ಸಂಪತ್ತು ಖನಿಜಗಳ ಅನ್ವೇಷಣೆ. ಸಮೀಕ್ಷೆ ಭಾಗವಾಗಿ ಫೆಬ್ರವರಿ 10ರಿಂದ ಏಪ್ರಿಲ್ 30ರವರೆಗೆ ಬೆಳಗ್ಗೆ 6ರಿಂದ ಸಂಜೆ 5 ಗಂಟೆಯವರೆಗೆ ಹೆಲಿಕಾಪ್ಟರ್ ಹಾರಾಟ. ಇಂಡಿಯಾ ಮೈತ್ರಿಕೂಟದಲ್ಲಿ ಗೊಂದಲ, ಸ್ಟಾಲಿನ್ ಹುಟ್ಟು ಹಬ್ಬದಂದೇ ಅಣ್ಣಾಮಲೈ ವ್ಯಂಗ್ಯ. ಹೋದ ವರ್ಷ ರಾಹುಲ್ ಬ್ರೋ ಅಂದಿದ್ದ ಸ್ಟಾಲಿನ್ ಈ ವರ್ಷ ಬ್ರೋ ಇಲ್ಲ ಅಂತ ಅಣ್ಣಾಮಲೈ ವ್ಯಂಗ್ಯ. ಇರಾನ್ ಮೇಲೆ ಯುಎಸ್ ಇಸ್ರೇಲ್ ದಾಳಿ ಇನ್ನೂ 4 ವಾರಗಳು ನಡೆಯಲಿದೆ ಎಂದ ಟ್ರಂಪ್. ಇರಾನ್ನೊಂದಿಗೆ ಮಾತುಕತೆಗೆ ಸಿದ್ಧ ಎಂದ ಟ್ರಂಪ್. ಅಮೆರಿಕದೊಂದಿಗೆ ಮಾತುಕತೆನೇ ಬೇಡ ಎಂದ ಇರಾನ್. ಕಾಲೇಜು ವಿದ್ಯಾರ್ಥಿನಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣ, ದಾವಣಗೆರೆಯ ಮಾಜಿ ಕಾರ್ಪೊರೇಟರ್ ಪುತ್ರನ ಬಂಧನ. ಪ್ರಕರಣದ ಆರೋಪಿಗಳ ಸಂಖ್ಯೆ 5ಕ್ಕೆ ಏರಿಕೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಹಿನ್ನೆಲೆ, ಅನಿವಾಸಿ ಕನ್ನಡಿಗರ ಸಹಾಯಕ್ಕೆ 24x7 ಸಹಾಯವಾಣಿ ಸಕ್ರಿಯ. ಸಿದ್ದರಾಮಯ್ಯ ಭರವಸೆ, ವಿದೇಶದಲ್ಲಿರುವ ಕನ್ನಡಿಗರ ಸುರಕ್ಷತೆ, ಯೋಗಕ್ಷೇಮ ನಮ್ಮ ಪ್ರಮುಖ ಆದ್ಯತೆ ಆಗಲಿದೆ ಎಂದ ಸಿಎಂ. ಪ್ರೇಯಸಿಯನ್ನ ಭೇಟಿ ಮಾಡಲು ಬುರ್ಖಾ ಧರಿಸಿ ಬಂದಿದ್ದ ಅಪ್ರಾಪ್ತ ಬಾಲಕ, ಮಕ್ಕಳ ಕಳ್ಳ ಅಂತ ಕಂಬಕ್ಕೆ ಕಟ್ಟಾಕಿದ ಸ್ಥಳೀಯರು. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಘಟನೆ. ವಿಎಸ್ಆರ್ ವೆಂಚರ್ಸ್ ಮಾಲೀಕ ಪೈಲಟ್ ಸೀಟಿನಲ್ಲಿ ನಿದ್ರಿಸುತ್ತಿರುವ ವಿಡಿಯೋ ಹಂಚಿಕೊಂಡ ಅಜಿತ್ ಪವಾರ್ ಪುತ್ರ. ಇದು ಆಘಾತಕಾರಿ ಘಟನೆ. ಪೈಲಟ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಜೈ ಪವಾರ್. ಕುಸಿದು ಬಿದ್ದ ಶಾಲಾ ಬಸ್ ಅಡಿಭಾಗ, ಚಕ್ರಗಳ ಅಡಿ ಸಿಲುಕಿ 7 ವರ್ಷದ ಬಾಲಕಿ ಮೃತ್ಯು. ಉತ್ತರ ಪ್ರದೇಶದ ಕಸ್ಗಂಜ್ ಜಿಲ್ಲೆಯಲ್ಲಿ ಘಟನೆ. ಎಐ ಶೃಂಗಸಭೆಯಲ್ಲಿ ಪ್ರತಿಭಟನೆ, ಬಂಧಿತ 9 ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಿಲ್ಲಿ ನ್ಯಾಯಾಲಯ ಜಾಮೀನು. ಯುವ ಕಾಂಗ್ರೆಸ್ನ ಪ್ರತಿಭಟನೆ ರಾಜಕೀಯ ಭಿನ್ನಾಭಿಪ್ರಾಯದ ಅಭಿವ್ಯಕ್ತಿಯಾಗಿದೆ ಎಂದ ನ್ಯಾಯಾಲಯ. ಇರಾನ್ ಮೊದಲು ದಾಳಿ ಮಾಡುವ ಸೂಚನೆ ಇರಲಿಲ್ಲ, ಸಂಸತ್ತಿನಲ್ಲಿ ಒಪ್ಪಿಕೊಂಡ ಪೆಂಟಗನ್. ಸಂಸತ್ತಿನಲ್ಲಿ ಟ್ರಂಪ್ ಆಡಳಿತದ ಹಿರಿಯ ಅಧಿಕಾರಿಗಳು ತಿಳಿಸಿರುವುದಾಗಿ ರಾಯ್ಟರ್ಸ್ ವರದಿ. T20 ವಿಶ್ವಕಪ್ 2026 ಕೊನೆಗೂ ವಿರಾಟ್ ಕೊಹ್ಲಿಯ ಸಾರ್ವಕಾಲಿಕ ದಾಖಲೆ ಮುರಿದ ಸಂಜು ಸ್ಯಾಮ್ಸನ್. ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧ ವರ್ಚುವಲ್ ಕ್ವಾರ್ಟರ್ ಫೈನಲ್. ಅಮೆರಿಕದ ಮೇಲೆ ಪ್ರತಿದಾಳಿ ಮುಂದುವರೆಸಿದ ಇರಾನ್. ಕುವೈತ್ನಲ್ಲಿ ಅಮೆರಿಕದ ಹಲವು ಯುದ್ಧ ವಿಮಾನಗಳು ಪತನ. ರಾಯಭಾರ ಕಚೇರಿ ಆವರಣದಲ್ಲಿ ಬೆಂಕಿ. ಇರಾನ್ ಅಮೆರಿಕ ಇಸ್ರೇಲ್ ದಾಳಿ ಪ್ರತಿದಾಳಿ, ಭಾರತದಲ್ಲಿ ಹಿಂಸಾಚಾರ ಸಾಧ್ಯತೆ. ದ್ವೇಷಕಾರಿ ಧರ್ಮೋಪದೇಶ ನೀಡೋರ ಮೇಲೆ ನಿಗಾ ಇರಿಸಿ, ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ. ಮಧ್ಯಪ್ರಾಚ್ಯ ಉದ್ವಿಗ್ನ, ಗಗನಕ್ಕೇರಿದ ಕಚ್ಚಾ ತೈಲ ಬೆಲೆ. ಪ್ರತಿ ಬ್ಯಾರೆಲ್ಗೆ ದಾಖಲೆಯ 6,596 ರೂಪಾಯಿಗೆ ಹೆಚ್ಚಳ.